ಫ್ರೆಂಡ್ಸ್, 820 ವರ್ಷಗಳ ಹಿಂದೆ ಇಡೀ ಜಗತ್ತು ಒಬ್ಬ ಮೃಗಕ್ಕಿಂತಲೂ ಕ್ರೂರವಾದ ವ್ಯಕ್ತಿಯನ್ನ ನೋಡುತ್ತೆ. ಈತನ ಹುಟ್ಟು ಇಡೀ ಜಗತ್ತಿಗೆ ಒಂದು ಶಾಪ ಆಗಿತ್ತು. ಆಗಿನ ಕಾಲದಲ್ಲಿ ಮಕ್ಕಳು ಅತ್ರೆ ತಾಯಿ ಹೇಳ್ತಾ ಇದ್ಲು, ಮಗು ಬೇಗ ಮಲಕೋ, ಇಲ್ಲ ಅಂದ್ರೆ ಚಂಗೇಸ್ ಖಾನ್ ಬರ್ತಾನೆ ಅಂತ. ಈತ ಜನರನ್ನೇ ಅಲ್ಲ, ನಗರಗಳನ್ನ ಮತ್ತು ದೇಶಗಳನ್ನೇ ನಾಶ ಮಾಡ್ತಾನೆ. ಈ ವಿಡಿಯೋವನ್ನ ಪೂರ್ತಿ ನೋಡಿ. ಇದರಲ್ಲಿ ಚಂಗೇಸ್ ಖಾನನ 21 ಭಯಾನಕ ಸತ್ಯಗಳನ್ನ ಹೇಳ್ತೀವಿ. ಒಂದೊಂದು ಸತ್ಯವನ್ನ ಕೇಳ್ತಾ ಇದ್ರೆ ನೀವು ಆಶ್ಚರ್ಯ ಪಡೋದಂತೂ ಗ್ಯಾರಂಟಿ. ನಂಬರ್ 21. ಮೊದಲು ಚಂಗೇಸ್ ಖಾನ್ ಮಾಡಿರುವ ಹತ್ಯಾಕಾಂಡದಿಂದ ಶುರು ಮಾಡೋಣ. ಇತಿಹಾಸಕಾರರು ಹೇಳ್ತಾರೆ, ಇಷ್ಟೊಂದು ಭಯಂಕರವಾದ ನರಸಂಹಾರ ಯಾವುದೇ ಬಾದ್ಶಾ ಅಥವಾ ತಾನ್ಶಾರಿಂದ ನಡೆದಿಲ್ಲ. ಚಂಗೇಸ್ ಖಾನ್ ಸುಮಾರು 40 ಮಿಲಿಯನ್ ಜನರನ್ನ ಸಾಯಿಸಿದ್ದಾನೆ ಮತ್ತು ಕೆಲವು ಇತಿಹಾಸದ ಮೂಲಗಳಿಂದ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನ ಹೇಳ್ತಾರೆ. 13ನೇ ಶತಮಾನದಲ್ಲಿ ಒಬ್ಬ ಇರಾನ್ನ ಇತಿಹಾಸಕಾರ ರಾಶಿದ್ ಅಲ್ದಿರ್ ಬರೆದಿದ್ದಾರೆ, ಇವನ ನರಸಂಹಾರದಿಂದ ಇರಾನಿನ ಜನಸಂಖ್ಯೆ 25 ಲಕ್ಷದಿಂದ 2.5 ಲಕ್ಷಕ್ಕೆ ಇಳಿದು ಹೋಗಿತ್ತು ಅಂತ. ನೀವು ಈ ವಿಷಯ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಚಂಗೀಸ್ ಖಾನ್ ಇರಾನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂಚೆ ಇದ್ದ ಜನಸಂಖ್ಯೆಯನ್ನ ಮತ್ತೆ ಪಡೆಯೋದಕ್ಕೆ ಇರಾನ್ ದೇಶಕ್ಕೆ 5 ಶತಮಾನಗಳು ಹಿಡಿಸುತ್ತೆ. ನಂಬರ್ 20. ಚಂಗೀಸ್ ಖಾನ್ನ ಒಬ್ಬ ಮಗಳ ಮದುವೆ ತೋಕೂಚರ್ ಅನ್ನುವ ಒಬ್ಬ ವ್ಯಕ್ತಿ ಜೊತೆ ಆಗತ್ತೆ. ಈತ ಚಂಗೀಸ್ ಖಾನ್ಗೆ ತುಂಬಾ ಆತ್ಮೀಯನಾಗಿದ್ದ. ಇರಾನ್ನ ನಿಶಾಪುರ್ ನಗರದ ಒಬ್ಬ ಬಿಲ್ಲುಗಾರ ಇವನನ್ನ ಹತ್ಯೆ ಮಾಡ್ತಾನೆ. ಇದರ ಪ್ರತೀಕಾರವನ್ನ ತೀರಿಸಿಕೊಳ್ಳೋಕೆ ಚಂಗೀಸ್ ಖಾನ್ ನಿಶಾಪುರದಲ್ಲಿದ್ದ ಪ್ರತಿಯೊಬ್ಬರನ್ನ ಹತ್ಯೆ ಮಾಡ್ತಾನೆ. ಮನುಷ್ಯರ ಮಾತು ಬಿಡಿ, ಇವನು ನಿಶಾಪುರದ ಒಂದು ಜೀವವನ್ನ ಕೂಡ ಬದುಕೋದಕ್ಕೆ ಬಿಡ್ಲಿಲ್ಲ. ಅಲ್ಲಿರುವ ನಾಯಿ, ಬೆಕ್ಕುಗಳನ್ನ ಸಹ ಹತ್ಯೆ ಮಾಡಿಸ್ತಾನೆ. ಇವರ ಸತ್ತ ದೇಹಗಳ ಅಸ್ಥಿ ಪಂಜರಗಳನ್ನ ಪಿರಮಿಡ್ ರೀತಿಯಲ್ಲಿ ರಾಶಿ ಹಾಕಿಸಿದ್ದ. ಯಾಕೆಂದ್ರೆ ಯಾರಾದ್ರೂ ಭವಿಷ್ಯತ್ತಿನಲ್ಲಿ ಚಂಗೀಸ್ ಖಾನನ ಫ್ಯಾಮಿಲಿ ಮೇಲೆ ದಾಳಿ ಮಾಡೋದಕ್ಕೆ ಹೆದರಬೇಕು ಅಂತ. ನಂಬರ್ 19. ಕಾರ್ನೆಗಿ ಇನ್ಸ್ಟಿಟ್ಯೂಷನ್ ಫಾರ್ ಸೈನ್ಸ್ ಪ್ರಕಾರ ಚಂಗೀಸ್ ಖಾನನ ಹತ್ಯಾಕಾಂಡದಿಂದ ಮನುಷ್ಯರಿಂದ ವಾತಾವರಣಕ್ಕೆ ಬರುವ ಸುಮಾರು 700 ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ನಿಂತು ಹೋಗುತ್ತೆ ಮತ್ತು ಅದರ ಜೊತೆಗೆ ಸುತ್ತಮುತ್ತಲಿನ ಹಳ್ಳಿಗಳನ್ನ ಧ್ವಂಸ ಮಾಡಿದ್ರಿಂದ ಅಲ್ಲಿರುವ ಜನವಸತಿ ಪ್ರದೇಶಗಳು ನಾಶ ಆಗಿ ಆ ಸ್ಥಳದಲ್ಲಿ ದಟ್ಟವಾದ ಅರಣ್ಯ ಮತ್ತು ವನಸ್ಪತಿಗಳು ಬೆಳೆದಿತ್ತು. ಈ ರೀತಿ ಚಂಗೀಸ್ ಖಾನ್ ಮಾಡಿದ್ದ ನರಸಂಹಾರದಿಂದ ಅವನಿಗೆ ಗೊತ್ತಿಲ್ಲದೆ ದೊಡ್ಡ ಪರಿಸರವಾದಿ ಆಗ್ತಾನೆ. ನಂಬರ್ 18. ಚಂಗೀಸ್ ಖಾನ್ ಇತಿಹಾಸದ ಅತಿ ದೊಡ್ಡ ಅನಾಗರಿಕನಾಗಿದ್ರೂ ಕೂಡ ಪ್ರತಿ ವಿಚಾರವನ್ನ ತುಂಬಾ ಮುಂದಾಲೋಚನೆಯಿಂದ ಮಾಡ್ತಿದ್ದ. ನಿಮಗೆ ಈ ಮಾತನ್ನ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಇವನಿಗೆ ಧಾರ್ಮಿಕ ಕಟ್ಟಳೆಗಳಲ್ಲಿ ನಂಬಿಕೆ ಇರಲಿಲ್ಲ. ಇವನ ಜೊತೆ ಇರುವವರು ಎಷ್ಟು ಖುಷಿಯಿಂದ ಇದ್ರೆ ಅಷ್ಟೇ ನಂಬಿಕೆಯಿಂದ ಇರ್ತಾರೆ ಅನ್ನೋದನ್ನ ಚಂಗೀಸ್ ಖಾನ್ ನಂಬಿದ್ದ. ಹಾಗಾಗಿ ಅವನು ಎಲ್ಲರಿಗೂ ರಿಲಿಜಿಯನ್ ಫ್ರೀಡಂ ಕೊಟ್ಟಿದ್ದ. ಇದೇ